ನಮಸ್ಕಾರ. KSET 2024ಕ್ಕೆ KEM ಮುಖಾಂತರ ಅಪ್ಲಿಕೇಶನ್ ಇನ್ವೈಟ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆ ನೀಡೋದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. KSET ಪರೀಕ್ಷೆಗೆ ಉಪಯೋಗ ಆಗುವಂತಹ ಇತಿಹಾಸ ಮತ್ತು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಬುಕ್ಸ್ ಲಿಸ್ಟ್ ಕೂಡ ನಮ್ಮ ಚಾನಲ್ ಅಪ್ಲೋಡ್ ಆಗಿದೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಅದನ್ನು ನೋಡಿ. ಹಾಗೆ ಜನರಲ್ ಪೇಪರ್ ಸಿಲೆಬಸ್ ಕೂಡ 1 or 2 ಡೇಸಲ್ಲಿ ಅಪ್ಲೋಡ್ ಮಾಡ್ತೀವಿ. KSET ಪೊಲಿಟಿಕಲ್ ಸೈನ್ಸ್ ಪಠ್ಯಕ್ರಮದ ಅನುಸಾರ ಕೆಲವೊಂದು ಕಾನ್ಸೆಪ್ಟ್ ಕೂಡ ಎಕ್ಸ್ಪ್ಲೈನ್ ಮಾಡಿ ಹಾಕಿದ್ದೀವಿ. ಅದನ್ನು ಕೂಡ ಇಂಟ್ರೆಸ್ಟ್ ಇರೋವಂಥವ್ರು ವಾಚ್ ಮಾಡಿ ಅಂತ ಹೇಳ್ತಾ, KSET 2024 ತಾತ್ಕಾಲಿಕ ವೇಳಾಪಟ್ಟಿಯ ಪ್ರಕಾರ ನವೆಂಬರ್ 24ರಂದು ನಡೆಯುತ್ತೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 22 ಜುಲೈ 2024, ಹಾಗೆ ಕೊನೆ ದಿನಾಂಕ 22/8/2024. ಶುಲ್ಕ ಪಾವತಿಗೆ ಕೊನೆ ದಿನಾಂಕ 26/8/2024. ಸಹಾಯಕ ಪ್ರಾಧ್ಯಾಪಕರಾಗಲು ಈ ಪರೀಕ್ಷೆ ಕಡ್ಡಾಯವಾಗಿದ್ದು, ಸ್ನಾತಕೋತ್ತರ ಪದವಿಯಲ್ಲಿ ಸಾಮಾನ್ಯ ವರ್ಗಕ್ಕೆ ಸೇರಿದವರು 55%, ಪ್ರವರ್ಗ 1 SC/ST ಕ್ಯಾಟಗರಿ 1A, 2A, 2B ಹಾಗೂ 3A ಜನಾಂಗಕ್ಕೆ ಸೇರಿದವರು ಮತ್ತು PWD ಪರ್ಸನ್ ವಿತ್ ಡಿಸಬಿಲಿಟಿ ಕ್ಯಾಂಡಿಡೇಟ್ಸ್ ಕೂಡ 50% ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕಾಗುತ್ತೆ. ಒಟ್ಟು 2 ಪತ್ರಿಕೆಗಳಿಗೆ ಪರೀಕ್ಷೆ ನಡೆಯುತ್ತೆ. ಮೊದಲ ಪತ್ರಿಕೆ ಸಾಮಾನ್ಯ ಪತ್ರಿಕೆ ಆಗಿದ್ದು, ಬೋಧನಾ ನೈಪುಣ್ಯತೆ, ಸಂಶೋಧನಾ ಸಾಮರ್ಥ್ಯ, ಬುದ್ಧಿಶಕ್ತಿ ಹಾಗೂ ಸಂವಿಧಾನ ಮತ್ತು ಸರ್ಕಾರದ ನೀತಿಗಳ ಬಗ್ಗೆ ಪ್ರಶ್ನೆಗಳಿರುತ್ತೆ. ಈ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಪಠ್ಯಕ್ರಮ ಹಾಗೂ ಇಂಪಾರ್ಟೆಂಟ್ ಬುಕ್ಸನ್ನು ಕೂಡ ನಾನು 1 or 2 ಡೇಸಲ್ಲಿ ತಿಳಿಸ್ಕೊಡ್ತೀನಿ. ಪತ್ರಿಕೆ 2ರಲ್ಲಿ ವಿಷಯವಾರು ಪತ್ರಿಕೆ ಇರುತ್ತೆ. ಅಂದರೆ ನೀವು ಯಾವ ವಿಷಯದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ತೀರೋ ಆ ಒಂದು ವಿಷಯದ ಮೇಲೆ ಪ್ರಶ್ನೆಗಳಿರುತ್ತೆ. ಸಾಮಾನ್ಯ ಪತ್ರಿಕೆಯಲ್ಲಿ 50 ಪ್ರಶ್ನೆಗಳಿರುತ್ತೆ, 100 ಅಂಕಗಳಿಗೆ ನಡೆಯುತ್ತೆ. ಪ್ರತಿ ಪ್ರಶ್ನೆಗೆ 2 ಅಂಕ. ವಿಷಯವಾರು ಪತ್ರಿಕೆಯಲ್ಲಿ 100 ಪ್ರಶ್ನೆಗಳಿರುತ್ತೆ, 200 ಅಂಕಗಳಿಗೆ ನಡೆಯುತ್ತೆ. ಪ್ರತಿ ಪ್ರಶ್ನೆಗೆ ಇದಕ್ಕೂ ಕೂಡ 2 ಅಂಕಗಳಿರುತ್ತೆ. ಪರೀಕ್ಷೆ ಒಟ್ಟು 3 ಗಂಟೆಯ ಅವಧಿಗೆ ನಡೆಯುತ್ತೆ. 10ರಿಂದ 1 ಗಂಟೆವರೆಗೂ ನಡೆಯುತ್ತೆ. ವಿಕಲಚೇತನರು ಅಂದರೆ ಸ್ಕ್ರೈಬ್ ಯೂಸ್ ಮಾಡ್ಕೊಂಡು ಎಕ್ಸಾಮ್ ಬರೆಯುವಂತಹ ವಿಷುವಲಿ ಇಂಪೇರ್ಡ್ ಪರ್ಸನ್ಗೆ 40 ನಿಮಿಷ ಹೆಚ್ಚುವರಿ ಸಮಯ ಕೂಡ ಸಿಗುತ್ತೆ. ಈ ಪರೀಕ್ಷೆಯಲ್ಲಿ ನೀವು ಮೌಲ್ಯಮಾಪನ ಪ್ರಕ್ರಿಯೆಗೆ ಅರ್ಹತಾ ಅಂಕಗಳನ್ನು ಗಮನಿಸೋದಾದರೆ, ಸಾಮಾನ್ಯ ವರ್ಗಕ್ಕೆ ಸೇರಿದವರು 40% ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಮೀಸಲಾತಿ ಇರೋ ಅಂಥವರು 35% ಮಾರ್ಕ್ಸ್ ತೊಗೊಂಡ್ರೆ ನೀವು ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಒಳಗಡೆ ಬರ್ತೀರ. ಹಾಗೆ ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ಗಮನಿಸೋದಾದರೆ, ಪಾರ್ಟ್ ಬಿ ಯಲ್ಲಿ ಮೆನ್ಷನ್ ಮಾಡಿರುವ 23 ವಿಷಯಗಳು, ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಉರ್ದು, ಈ ರೀತಿಯಾದಂತಹ ಕೆಲವೊಂದು 23 ಸಬ್ಜೆಕ್ಟ್ಗಳಿದೆ. ಆ ಒಂದು ವಿಷಯಗಳಿಗೆ ಬೆಂಗಳೂರು ಮಾತ್ರ ಪರೀಕ್ಷಾ ಕೇಂದ್ರವಾಗಿ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಉಳಿದಂತೆ ಇತರೆ ವಿಷಯಗಳಾದ ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಈ ರೀತಿ ಪ್ರಮುಖವಾಗಿರುವಂಥ ವಿಷಯಗಳಿಗೆ ನೀವು 12 ಎಕ್ಸಾಮ್ ಸೆಂಟ್ರಲ್ಲಿ ಯಾವ್ದು ಬೇಕಾದ್ರೂ ತಗೋಬೋದು. ಪರೀಕ್ಷಾ ಶುಲ್ಕವನ್ನು ಗಮನಿಸೋದಾದರೆ, ಸಾಮಾನ್ಯ ವರ್ಗದವರಿಗೆ 1,000, ಪ್ರವರ್ಗ 1 2A, 2B, 3A, SC/ST PWD ಕ್ಯಾಂಡಿಡೇಟ್ಸ್ಗೆ 750. ಆದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಇನ್ನೊಂದು ಪ್ರಮುಖವಾಗಿರುವಂಥ ವಿಚಾರ, ಈಗಾಗಲೇ KSET ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರೋ ಅಂಥವರು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಅವರು ಇನ್ ಕೇಸ್ ಆ ರೀತಿ ಅಭ್ಯರ್ಥಿಗಳು ಕಂಡು ಬಂದಲ್ಲಿ ಡಿನೋಟಿಫಿಕೇಷನ್ ಮುಖಾಂತರ ಈಗಾಗಲೇ ಪಡೆದಿರೋ ಅಂಥ ಅರ್ಹತೆ ಕೂಡ ರದ್ದುಪಡಿಸಲಾಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಆದ್ದರಿಂದ ಯಾರು ಅಪ್ಲೈ ಮಾಡ್ಕೋಬೇಡಿ. ಆದರೆ ನೀವು ಒಂದು ವೇಳೆ 2 ಸಬ್ಜೆಕ್ಟಲ್ಲಿ ಸ್ನಾತಕೋತ್ತರ ಪದವಿ ಮಾಡಿದರೆ ಅಪ್ಲೈ ಮಾಡ್ಬೋದು. ಉದಾಹರಣೆಗೆ ನೀವು ಇತಿಹಾಸ ಮತ್ತು ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಮುಗಿಸಿದರೆ 2 ಸಬ್ಜೆಕ್ಟಲ್ಲಿ ನೀವು 1 ವರ್ಷ ಬರೀಬೋದು. ಈಗಾಗಲೇ ನಿಮ್ಮದು ಇತಿಹಾಸ KSET ಆಗಿದ್ದರೆ ಈ ವರ್ಷ ನೀವು ರಾಜ್ಯಶಾಸ್ತ್ರ ಬರೀಬೋದು. ಆದರೆ 2 ವಿಷಯದಲ್ಲಿ ಒಂದೇ ಸಾರ್ತಿ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಯಾವುದಾದ್ರು ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು KSET ಪರೀಕ್ಷೆಗೆ ಅಪ್ಲೈ ಮಾಡಬೇಕಾಗುತ್ತೆ. ಉಳಿದಂತೆ KENವರು ಅಂಚೆ ಮುಖಾಂತರ ಯಾವುದೇ ಸಂಪರ್ಕ ಮಾಡೋದಿಲ್ಲ, ಹಾಲ್ ಟಿಕೆಟ್ ಕಳಿಸೋದಿಲ್ಲ. ನೀವೇ ಆಗಾಗ ಆನ್ಲೈನ್ ವೆಬ್ಸೈಟ್ ವಿಸಿಟ್ ಮಾಡ್ತಾ ಇರಬೇಕು. OMR ತಿದ್ದು ಹಾಗಿಲ್ಲ. ಪರೀಕ್ಷೆಗೆ ಬರುವಂಥ ಸಂದರ್ಭದಲ್ಲಿ ID ಪ್ರೂಫ್ ತೊಗೊಂಡು ಬರಬೇಕು. ಇದೆಲ್ಲ ಜನರಲ್ ಇನ್ಫಾರ್ಮೇಷನ್ ನಿಮಗೆ ತಿಳಿದಿರುತ್ತೆ. ಒಂದು ವೇಳೆ ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡಿರುವಂಥ ವಿಷಯ ಈ ಅಧಿಸೂಚನೆಯಲ್ಲಿ ಇಲ್ಲ ಅಂದರೆ NTA ಅಥವಾ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನವ್ರು ನಡೆಸುವಂತಹ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ NET ಎಕ್ಸಾಮನ್ನು ತೊಗೋಬೇಕಾಗುತ್ತೆ. ಇಲ್ಲಿ ಇರೋ ಅಂಥವ್ರು ನೀವು KSET ಪರೀಕ್ಷೆಯನ್ನು ತೊಗೋಬೋದು. ಇದಾಗಿತ್ತು KSET ಪರೀಕ್ಷೆ 2024ಕ್ಕೆ ಸಂಬಂಧಪಟ್ಟ ಮಾಹಿತಿ. ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.